ಅವ್ರು ವೇದಿಕೆ ಬಿಡೋದಿಲ್ಲ, ನಾ ಪಕ್ಕಕ್ಕೆ ನಿಂತ್ರೇ ವೇದಿಕೆ ಬಿಡೋದು. ಆತ್ಮೀಯ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಬಲಭಾಗದಲ್ಲಿ ಊಟ ರೆಡಿ ಇದೆ, ಗಿಫ್ಟು ರೆಡಿ ಇದೆ. 10-15 ನಿಮಿಷದಲ್ಲಿ ನನ್ನ ಕೆಲವು ಮಾತುಗಳನ್ನು ಕೇಳಿ ತಾವು ಊಟಕ್ಕೆ ಹೋಗಬೇಕು ಅಂತೇಳಿ ನನ್ನ ಭಾಷಣ ಮುಗಿಯುವ ತನಕ ಊಟದ ವ್ಯವಸ್ಥೆ ಇಲ್ಲ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಬಂಧುಗಳೇ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ದೊಡ್ಡಬಿದಿರ್ಕಲ್ ವಾರ್ಡ್ ಅತಿ ದೊಡ್ಡ ವಾರ್ಡ್. 110 ಹಳ್ಳಿ ವ್ಯಾಪ್ತಿಗೆ ಬರತಕ್ಕಂಥ ಈ ದೊಡ್ಡಬಿದಿರ್ಕಲ್ ವಾರ್ಡ್ನಲ್ಲಿ ನಾನು ಮೊದಲನೇ ಬಾರಿಗೆ ಶಾಸಕನಾದಂಥ ಸಂದರ್ಭದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇರಲಿಲ್ಲ, UGD ಇರಲಿಲ್ಲ, ಸ್ಟ್ರೀಟ್ ಲೈಟು ಕೂಡ ಇರಲಿಲ್ಲ. 2017ರಲ್ಲಿ ಶಾಶ್ವತವಾದ ಕುಡಿಯುವ ನೀರಿನ ಯೋಜನೆಯನ್ನು ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಈ 110 ಹಳ್ಳಿ ವ್ಯಾಪ್ತಿಗೆ UGDಯನ್ನು ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. 2017ರಲ್ಲಿ ಏನು ಸ್ಟಾರ್ಟ್ ಆಯಿತು, 2023ಕ್ಕೆ ಲೋಕಾರ್ಪಣೆ ಕಾರ್ಯಕ್ರಮ ಕಾವೇರಿ ನೀರನ್ನು ಕುಡಿತಕ್ಕಂಥ ವ್ಯವಸ್ಥೆಗೆ ಇವತ್ತು ಪರ್ಮನೆಂಟ್ಗೆ ಕಾವೇರಿ ನೀರನ್ನು ಕುಡಿಬೇಕು, ಕಾವೇರಿ ನೀರನ್ನು ಈ ಭಾಗಕ್ಕೆ ತರಬೇಕು ಅಂತಕ್ಕಂಥ ಏನು ಹೋರಾಟ ಆಯಿತು, ಆ ಹೋರಾಟದ ಫಲ ಇವತ್ತು ದೊಡ್ಡಬಿದಿರ್ಕಲ್ ವಾರ್ಡ್ UGD ಮತ್ತು ಕಾವೇರಿ ಎರಡೂ ಕೂಡ ಆಗಿದೆ. ಅದೆರಡೂ ಕೂಡ ಆದಮೇಲೆ ಎಲ್ಲ ಡಾಂಬರೀಕರಣ, ಕಾಂಕ್ರೀಟ್ ರಸ್ತೆ ಕೂಡ ಚಾಲು ಕೂಡ ಕೊಟ್ಟಿದ್ದೇವೆ. ಅನೇಕ ಬಡಾವಣೆಗಳಿಗೆ ಡಾಂಬರೀಕರಣ ಮಾಡ್ತಕ್ಕಂಥದ್ದು ಕಂಪ್ಲೀಟ್ ಕೂಡ ಆಗಿದೆ. ಇನ್ನು 10-15% ಕೆಲವು ಬಡಾವಣೆಗಳಿಗೆ ಡಾಂಬರೀಕರಣ ಮಾಡ್ತಕ್ಕಂಥದ್ದು ಕೂಡ ಖಾಲಿ ಇದೆ. ಸರ್ಕಾರನೂ ಕೂಡ ಸುಮಾರು 70 ಕೋಟಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇನ್ನು 3-4 ತಿಂಗಳಿನಲ್ಲಿ ಎಲ್ಲ ರಸ್ತೆಗಳಿಗೆ ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದು ಕೂಡ ದೊಡ್ಡಬಿದಿರ್ಕಲ್ ವಾರ್ಡಲ್ಲಿ ಕಂಪ್ಲೀಟ್ ಆಗ್ತದೆ. ಅದೇ ಥರ ಅಂದ್ರಳ್ಳಿ ವಾರ್ಡು, ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ ವಾರ್ಡ್, ಈ 3 ವಾರ್ಡು ಕೂಡ ಡೆವಲಪ್ಮೆಂಟ್ ಕೂಡ ಕಂಪ್ಲೀಟ್ ಆಗ್ತದೆ. LED ಬಲ್ಬ್ನ ಅಳವಡಿಸ್ತಕ್ಕಂಥದಕ್ಕೆ ಕೂಡ ಚಾಲನೆಯನ್ನು ಮಾಡಿದ್ದೇವೆ. ಈ ಎಲ್ಲ ಕೂಡ ಸರ್ಕಾರದ ವತಿಯಿಂದ ಕೆಲಸ ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡಿದ್ದೇನೆ. ದೊಡ್ಡಬಿದಿರ್ಕಲ್ ವಾರ್ಡು 2013ರಲ್ಲಿ ಜೋರಾಗಿ ಮಳೆ ಬಂದರೆ ಎಂಟೈರ್ ದೊಡ್ಡಬಿದಿರ್ಕಲ್ ವಾರ್ಡು ಮಳೆಯಿಂದ ಅವಾಂತರ ಆಗ್ತಾ ಇತ್ತು. ಈಗೆಲ್ಲ ರಾಜಕಾಲುವೆಯನ್ನು ಸರಿಪಡಿಸಿ ಎಷ್ಟೇ ದೊಡ್ಡ ಮಳೆ ಆದರೂ ಕೂಡ ಅವಾಂತರ ಆಗದೆ, ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ದೊಡ್ಡಬಿದಿರ್ಕಲ್ ವಾರ್ಡ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡಿದ್ದೇನೆ. ಇವತ್ತು ಕ್ಷೇತ್ರಾದ್ಯಂತ ಡೆವಲಪ್ಮೆಂಟ್ ಜೊತೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ದೊಡ್ಡಬಿದಿರ್ಕಲ್ ವಾರ್ಡ್, ಅಂದ್ರಳ್ಳಿ ವಾರ್ಡ್ ಮತ್ತು ನಾಡಪ್ರಭು ಕೆಂಪೇಗೌಡ ವಾರ್ಡ್, ಈ 3 ವಾರ್ಡಿಂದ 17,480 ಮಹಿಳೆಯರು ಈ ರಂಗೋಲಿಯನ್ನು ಬಿಡ್ತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ನಾನು ದೊಡ್ಡಬಿದಿರ್ಕಲ್ ವಾರ್ಡಲ್ಲ 3-4 ಕಡೆ ಈ ರಂಗೋಲಿ ಸ್ಪರ್ಧೆ, ರಂಗೋಲಿ ಬಿಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಭೇಟಿಯನ್ನು ಮಾಡಿದ್ದೆ. ಬಹಳ ಸಂತೋಷ ಆಗ್ತದೆ. ಅವರಲ್ಲಿ ಸಂದೇಶ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಿದ್ದಾರೆ ಮಹಿಳೆಯರು.
ಏನು ಇವತ್ತು ಮಹಿಳೆಯರಿಗೆ ಅಬ್ಯೂಸ್ಮೆಂಟ್ ಮಾಡ್ಬೋದು, ಮಹಿಳೆಯರಿಗೆ ಆಸಿಡ್ ಹಾಕ್ಬೋದು, ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಕೊಡ್ಬೋದು. ಇದೆಲ್ಲವನ್ನು ಕೂಡ ರಂಗೋಲೆ ಬಿಡುವ ಮುಖಾಂತರ ಈ ರಾಜ್ಯಕ್ಕೆ, ಈ ಮಹಿಳೆಯರಿಗೆ, ಈ ಸರ್ಕಾರಕ್ಕೆ ಒಂದು ಮೆಸೇಜ್ ಕೊಡ್ತಕ್ಕಂಥ ಚಾಲನೆಯನ್ನ ರಂಗೋಲಿ ಹಾಕುವ ಮುಖಾಂತರ ಹೇಳಿಕೆಯನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಏನು 5 ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ, ಆ 5 ಗ್ಯಾರಂಟಿಯನ್ನು ರಂಗೋಲಿಯನ್ನು ಬಿಡುವ ಇದರ ಮುಖಾಂತರ ಆ ರಂಗೋಲಿಯನ್ನು ನೋಡ್ತಕ್ಕಂಥದಕ್ಕೆ ಬಹಳ ಸಂತೋಷ ಆಗ್ತದೆ. ನಾನು 2013ರಿಂದ ಇಲ್ಲಿಯ ತನಕ ಏನೆಲ್ಲ ಈ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಮಾಡಿದ್ದೇನೆ ಅದನ್ನು ರಂಗೋಲಿ ಮುಖಾಂತರ ಹೇಳ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಮಾಡಿದ್ದಾರೆ. ಇನ್ನು ಮಹಿಳೆಯರಿಗೋಸ್ಕರ ಏನೆಲ್ಲ ಕಾರ್ಯಕ್ರಮ ಮಾಡಬೇಕು ಅದನ್ನು ರಂಗೋಲಿ ಬಿಡುವ ಮುಖಾಂತರ ನನ್ನ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈಗ ಆಲ್ರೆಡಿ ನಮ್ಮ ಏರಹಳ್ಳಿ ಬ್ಲಾಕಿನ ಮಹಿಳಾ ಅಧ್ಯಕ್ಷೆ ಸುಮಾ ಜನಾರ್ದನರು ತಮಗೆಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಕ್ಷೇತ್ರ ಡೆವಲಪ್ಮೆಂಟ್ ಕೂಡ ಆಗ್ತದೆ, ಕಾವೇರಿ ನೀರಿನ ಶಾಶ್ವತ ಪರಿಹಾರ ಕೂಡ ಆಗ್ತದೆ, ಎಲ್ಲ ರಸ್ತೆಗಳಿಗೆ ಡಾಂಬರೀಕರಣ ಕೂಡ ಆಗ್ತದೆ. ಅಂದ್ರಲ್ಲಿ ಮೇನ್ ರೋಡ್ಗೆ ವೈಟ್ ಟಾಪಿಂಗ್ ಕೂಡ ಮಾಡ್ತಕ್ಕಂಥದಕ್ಕೆ ಚಾಲನೆಯನ್ನು ಮಾಡ್ತೇವೆ. ಎಲ್ಲ ರಸ್ತೆಗಳು ಬಹುತೇಕ ಯಾವ ರಸ್ತೆಗಳು UGD ಆಗಿದೆ ಆ ರಸ್ತೆಗಳಿಗೆಲ್ಲ ಕೂಡ ಡಾಂಬರೀಕರಣ ಕಾಂಕ್ರೀಟ್ ಮಾಡ್ತಕ್ಕಂಥದಕ್ಕೆ ಕೂಡ ಚಾಲನೆಯನ್ನು ಮಾಡ್ತೇವೆ. ಇನ್ನು ಸ್ವಲ್ಪ ದಿವಸದಲ್ಲೇ ಎಲ್ಲ ರಸ್ತೆಗಳು ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಈಗ ಬಹುತೇಕ ಬಡಾವಣೆಗಳಿಗೆ ಎಲ್ಲ ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕೆ ಚಾಲನೆಯನ್ನು ಮಾಡಿದ್ದೇವೆ. ಕಾವೇರಿ ನೀರಿನ ಕನೆಕ್ಷನ್ ತೆಗೆದುಕೊಳ್ತಕ್ಕಂಥದಕ್ಕೆ ಕೂಡ ಮನೆಗೆ ಪಾಂಪ್ಲೆಟ್ ಕೊಡ್ತಕ್ಕಂಥದ್ದು ಕೂಡ ಯಶಸ್ವಿ ಕೂಡ ಆಗಿದ್ದೇವೆ. ಇನ್ನು ಕೆಲವರು ಕಾವೇರಿ ನೀರಿನ ಕನೆಕ್ಷನ್ ತೆಗೆದುಕೊಂಡಿದ್ದಾರೆ, ಇನ್ನು ಕೆಲವರು ತೆಗೆದುಕೊಳ್ತಕ್ಕಂಥದ್ದಕ್ಕೂ ಕೂಡ ಇದ್ದಾರೆ. ಕೆಲವರು ಕಾವೇರಿ ನೀರು ಬರಲಿ ಬಂದು ನೋಡಿದ ಮೇಲೆ ನಾವು ಕನೆಕ್ಷನ್ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನ ಕೂಡ ನನ್ನ ಗಮನಕ್ಕೆ ಬಂದಿದೆ. ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಉದ್ದಗಲಕ್ಕೂ ಕಾವೇರಿ 5ನೇ ಸ್ಟೇಜ್ ಏನು ತಂದಿದ್ದೇವೆ. 2017ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರ ಹೋರಾಟ ಫಲ 2017ರಲ್ಲಿ ಈ ನಮ್ಮ ಕ್ಷೇತ್ರಕ್ಕೆ 110 ವ್ಯಾಪ್ತಿಗೆ ಕುಡಿಯುವ ನೀರನ್ನು ತರ್ತಕ್ಕಂಥದ್ದಕ್ಕೆ ಐತಿಹಾಸಿಕ ತೀರ್ಮಾನವನ್ನು ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಿದ್ರು. ಈಗಿನ ಮುಖ್ಯಮಂತ್ರಿಗಳು 2023ರಲ್ಲಿ ನಮ್ಮ ಕಾವೇರಿ ನೀರನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಐತಿಹಾಸಿಕ ತೀರ್ಮಾನಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಯನ್ನು ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಶಾಶ್ವತ ಪರಿಹಾರವನ್ನು ಮಾಡಬೇಕು ಅಂತಕ್ಕಂಥ ಏನನ್ನ ಪ್ರಯತ್ನ ಇದೆ ಅದು ಕೈಗೂಡ್ತಾ ಇದೆ. ಎಲ್ಲೆಲ್ಲಿ ಕುಡಿಯುವ ನೀರಿಗೆ ತೊಂದರೆ ಇದೆ ಅಲ್ಲೆಲ್ಲ ಬೋರ್ವೆಲ್ ಹಾಕ್ಸ್ತಕ್ಕಂಥದ್ದಕ್ಕೆ, ಕುಡಿಯುವ ನೀರಿನ ಘಟಕಗಳು ಮಾಡಿಸ್ತಕ್ಕಂಥದ್ದಕ್ಕೆ, ಬೀದಿ ದೀಪಕ್ಕೆ LED ಬಲ್ಬ್ನ ಅಳವಡಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಇನ್ನು ಅನೇಕರು ನನ್ನ ವಾಟ್ಸಪ್ ಮಾಡುವ ಮುಖಾಂತರ ನಮ್ಮ ರಸ್ತೆ ಹಾಳಾಗಿದೆ, ನಮ್ಮ ರಸ್ತೆಯಲ್ಲಿ ಬೀದಿ LED ಬಲ್ಬ್ ಇಲ್ಲ, ನಮ್ಮ ಏರಿಯಾದಲ್ಲಿ ಪಾರ್ಕ್ ಡೆವಲಪ್ಮೆಂಟ್ ಇಲ್ಲ, ನಮ್ಮ ಏರಿಯಾದಲ್ಲಿ ಡ್ರೈನೇಜ್ ಇಲ್ಲ ಅಂತಕ್ಕಂಥ ಅನೇಕ ಮನವಿಗಳು ಕೂಡ ನನ್ನ ಮೊಬೈಲ್ಗೆ ಬರ್ತಾ ಇದೆ. ಅವೆಲ್ಲವನ್ನು ಕೂಡ ಹಂತವಾಗಿ ನಮ್ಮ ಯಶವಂತಪುರ ಕ್ಷೇತ್ರ ವಿಶೇಷವಾಗಿ ಅಂದ್ರಳ್ಳಿ ಮತ್ತು ದೊಡ್ಡಬಿದಿರಿಕಲ್ ಮತ್ತು ನಾಡಪ್ರಭು ಕೆಂಪೇಗೌಡ ಬಡಾವಣೆ ವಾರ್ಡ್ಗಳನ್ನ ಸತತವಾಗಿ 100% ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಮಾಡಿದ್ದೇನೆ. ಕರ್ನಾಟಕ ಸರ್ಕಾರ ಕೂಡ ಮುಖ್ಯಮಂತ್ರಿಗಳು 232 ಕೋಟಿ ಅನುದಾನವನ್ನು ರಾಜಕಾಲುವೆಗೆ ಕೊಟ್ಟಿರ್ತಕ್ಕಂಥದ್ದು, 380 ಕೋಟಿ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು, 210 ಕೋಟಿ ಉಳ್ಳಾಳ್ನಲ್ಲಿ ಒಂದು ಐತಿಹಾಸಿಕ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನ ಮಾಡಿರ್ತಕ್ಕಂಥದ್ದು,
ಇನ್ನು 2 ತಿಂಗಳಿನಲ್ಲಿ ಅದು ಲೋಕಾರ್ಪಣೆ ಮಾಡ್ತಕ್ಕಂಥ ಅದಕ್ಕೆ ಕೂಡ ರೆಡಿ ಇದೆ. 17 ಕೋಟಿ ರೂಪಾಯಿ ಖರ್ಚಿನಲ್ಲಿ ಒಂದು ಡಯಾಲಿಸಿಸ್ ಕೇಂದ್ರವನ್ನು ನಮ್ಮ ಉಲ್ಲಾಲ್ ವಾರ್ಡ್ನಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ. ಸುಮಾರು ಮೊದಲೇ ಪ್ರಥಮ ದರ್ಜೆ ಕಾಲೇಜ್ PUC ಕಾಲೇಜ್ ಮಾಡಬೇಕು ಅಂತೇಳಿ ಸುಮಾರು 5 ಎಕರೆ ಜಮೀನನ್ನು ನಮ್ಮ ಮುಖ್ಯಮಂತ್ರಿಗಳು ಕೇವಲ 1,20,00,000 ರೂಪಾಯಿಗೆ, ಯಾಕೆಂದರೆ 22 ಕೋಟಿ ಕಟ್ಟಬೇಕು ಅಂತೇಳಿ BDNವರು ನೋಟಿಸ್ ಕೊಟ್ಟಿದ್ದರು. 1,20,00,000ದಲ್ಲಿ ಆ ಒಂದು 5 ಎಕರೆ ಜಮೀನನ್ನು ನಮ್ಮ ನಮ್ಮ ವಿಶ್ವೇಶ್ವರ ಬಡಾವಣೆಯಲ್ಲಿ ಪ್ರಥಮ ದರ್ಜೆ ಕಾಲೇಜ್ PUC ಕಾಲೇಜ್ ಮಾಡ್ತಕ್ಕಂಥದ್ದಕ್ಕೆ 40 ಕೋಟಿ ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ದೇನೆ. 10 ಕೋಟಿ ಅನುದಾನವನ್ನು ಬಿಡುಗಡೆಯನ್ನು ಮಾಡಿ ಕಾಲೇಜ್ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಸುಮಾರು 3/4 ಎಕರೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಹೆರಿಗೆ ಹಾಸ್ಪಿಟಲನ್ನು ಮಾಡ್ತಕ್ಕಂಥದ್ದಕ್ಕೆ ಕೊಮ್ಮಘಟ್ಟ ರಸ್ತೆಯಲ್ಲಿ ಸುಮಾರು 22 ಕೋಟಿ ಸ್ಯಾಂಕ್ಷನ್ ಮಾಡಿಸಿದ್ದೇನೆ. ಹಾಸ್ಪಿಟ್ಲು ಕಟ್ಟಡ ಕಟ್ತಕ್ಕಂಥದ್ದಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಶುರು ಮಾಡಿಸಿದ್ದೇವೆ.